ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕನ್ನಡ ಚಿತ್ರರಂಗ ಡೌನ್ಫಾಲ್ ಆಗ್ತಾ ಇದೆ. ಯಾವ ಸಿನಿಮಾ ಕೂಡ ಥಿಯೇಟರ್ನಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾ ಇಲ್ಲ. ಅದರಲ್ಲೂ ಒಂದೊಂದು ಸಿನಿಮಾಗಳ ಶೋಗಳೇ ರನ್ ಆಗ್ತಾ ಇಲ್ಲ. ಮೊದಲ ದಿನಾನೇ ಜನಗಳು ಬರದೆ ಶೋಗಳು ಕ್ಯಾನ್ಸಲ್ ಆಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೊಸಬರಿಗೆ ಚಾನ್ಸ್ ಕೊಡಬೇಕು. ಫ್ಯೂಚರ್ನಲ್ಲಿ ಹೊಸ ಹೊಸ ಪ್ರತಿಭೆಗಳು ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು. ಆಗ ಮಾತ್ರ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನು ನಾವು ಕೇಳ್ಕೊಂಡೇ ಬಂದಿದ್ದೀವಿ. ಆದರೆ ಈಗ ಏನಾಗ್ತಾ ಇದೆ? ಲೆಕ್ಕ ಇಲ್ಲದಷ್ಟು ಹೊಸ ಪ್ರತಿಭೆಗಳೇ ಬರ್ತಾ ಇದ್ದಾರೆ. ಪ್ರತಿ ವಾರ ಅತಿ ಹೆಚ್ಚು ಹೊಸಬರ ಸಿನಿಮಾನೇ ರಿಲೀಸ್ ಆಗ್ತಾ ಇರೋದು. ಆದರೆ ಆ ಸಿನಿಮಾಗಳ ಸ್ಟೋರಿ, ಸ್ಕ್ರೀನ್ ಪ್ಲೇ ಕ್ವಾಲಿಟಿ ಹೇಗಿರುತ್ತೆ ಅಂತ ನೋಡಿದ್ದೀರಾ? ಈ ಥರ ಸಿನಿಮಾಗಳನ್ನು ಮಾಡಿದರೆ ಯಾವ ಜನ ಬಂದು ನೋಡ್ತಾರೆ ಗುರು? ಮೊದಲೆಲ್ಲ ಒಂದು ಕಾಲ ಇತ್ತು, ಇಂಡಸ್ಟ್ರಿಗೆ ನಿರ್ದೇಶಕರಾಗಿ ಅಥವಾ ಹೀರೋ ಆಗಿ ಬರಬೇಕು ಅಂದ್ಕೊಂಡವರು ಗಾಂಧಿನಗರದಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾಯಿದ್ರು. ನಮ್ಮ ಹಿರಿಯ ಕಲಾವಿದರ ಇಂಟರ್ವ್ಯೂಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರು ಎಷ್ಟು ಕಷ್ಟಪಡ್ತಾಯಿದ್ರು, ಯಾವ ಥರ ಸಿನಿಮಾ ಕಲಿತಾಯಿದ್ರು ಅಂತ. ಶೂಟಿಂಗ್ ಸೆಟ್ಗಳಲ್ಲಿ ಲೈಟ್ ಬಾಯ್ ಆಗಿ, ಟೀ ತಂದುಕೊಡೋನಾಗಿ ಕೆಲಸಕ್ಕೆ ಸೇರಿಕೊಂಡು ತುಂಬ ವರ್ಷಗಳ ಕಾಲ ಶ್ರಮ ಪಟ್ಟು ಆನಂತರ ಸಿನಿಮಾಗಳನ್ನು ಮಾಡ್ತಾಯಿದ್ರು. ಆದರೆ ಈಗ ಬರ್ತಾ ಇರೋ ಹೊಸಬರು ಏನು ಮಾಡ್ತಿದ್ದಾರೆ? ಸಿನಿಮಾನ ಕಲಿತಾ ಇದ್ದಾರಾ? ಸಿನಿಮಾ ಬಗ್ಗೆ ತಿಳ್ಕೊಳ್ತಾ ಇದ್ದಾರಾ? ಇಲ್ಲಿ ಯಾರು ಹೀರೋಗಳನ್ನು ಹುಟ್ಟಾಕಲ್ಲ ಗುರು. ನಮಗೆ ನಾವೇ ಹೀರೋ ಆಗಬೇಕು ಅಂತ ಹೇಳಿ ಮೊದಲೇ 60-70 ಲಕ್ಷ ದುಡ್ಡನ್ನ ಅರೇಂಜ್ ಮಾಡಿಕೊಂಡು ನಾವೇ ಡೈರೆಕ್ಷನ್ ಮಾಡ್ತೀವಿ, ನಾವೇ ಹೀರೋ ಆಗ್ತೀವಿ, ನನ್ನ ಸಿನಿಮಾನ ನಾನೇ ನಿರ್ಮಾಣ ಮಾಡಿ ಮುಂದೆ ಬರ್ತೀನಿ ಅಂತ ಹೇಳಿ ಕೆಲಸನ ಅರ್ಧಂಬರ್ಧ ಕಲ್ತ್ಕೊಂಡು ಸಿನಿಮಾಗಳನ್ನು ಮಾಡಿ ಸಿನಿಮಾ ರಿಲೀಸ್ ಆದಮೇಲೆ ಕೊನೆಯಲ್ಲಿ ಥಿಯೇಟರ್ಗೆ ಜನ ಬರಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗೋಳಾಡ್ತಾ ಇದ್ದಾರೆ. ಇದರಿಂದ ಇಂಡಸ್ಟ್ರಿಗೆ ಏನೂ ಲಾಭ ಇಲ್ಲ. ದರ್ಶನ್ ಅವ್ರನ್ನ ತಗೊಳ್ರಿ, ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ತಗೊಳ್ರಿ, ಗಣೇಶ್ ಅವ್ರನ್ನ ತಗೊಳ್ರಿ, ಇವರೆಲ್ಲ ಎಷ್ಟು ಕಷ್ಟಪಟ್ಟು ಇವತ್ತು ಆ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಆದರೆ ಕಳೆದ 10 ವರ್ಷಗಳಿಂದ ಥಿಯೇಟರ್ನ ತುಂಬಿಸುವಂತಹ ಯಾವ ಹೀರೋ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿದ್ದಾನೆ? ನೀವೇ ಯೋಚನೆ ಮಾಡಿ ನೋಡಿ. ಸಿನಿಮಾನ ಚೆನ್ನಾಗಿ ಮಾಡಿದ್ರೆ ತಾನೇ ಜನ ಬಂದು ಸಿನಿಮಾವನ್ನು ನೋಡ್ತಾರೆ, ಆ ಹೀರೋವನ್ನು ಬೆಳೆಸ್ತಾರೆ. ಅದೇ ಹಳೆ ಸ್ಟೋರಿ, ಅದೇ ಪ್ಯಾಟರ್ನಲ್ಲಿ ಸಿನಿಮಾಗಳನ್ನು ಮಾಡಿ ಗೋಳಾಡೋದು ಯಾಕೆ? ಒಂದಿಷ್ಟು ದಿನ ಇಂಡಸ್ಟ್ರಿಯಲ್ಲಿ ಸ್ಟ್ರಗಲ್ ಮಾಡಿ ಚೆನ್ನಾಗಿ ಕೆಲಸ ಕಲ್ತ್ಕೊಂಡು ಕಾಲಕ್ಕೆ ತಕ್ಕನಾಗಿ ಅಪ್ಡೇಟ್ ಆಗಿ ಒಳ್ಳೊಳ್ಳೆ ಯೂನಿಕ್ ಕಂಟೆಂಟ್ಗಳನ್ನು ಕೊಟ್ಟರೆ ಸಿನಿಮಾವನ್ನು ಜನ ಬಂದು ನೋಡ್ತಾರೆ. 2026 ಅಂದರೆ ಈ ವರ್ಷದಲ್ಲಿ ಇಲ್ಲಿಯವರೆಗೆ ರಿಲೀಸ್ ಆಗಿರೋ ಹೊಸಬರ ಸಿನಿಮಾಗಳ ಸಂಖ್ಯೆ ಎಷ್ಟು ಗೊತ್ತಾ? 100ಕ್ಕೂ ಅಧಿಕ. ಅದನ್ನೆಲ್ಲ ಲೀಸ್ಟ್ ಮಾಡಿ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ತಿಳ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ಹೋಗಿ ಕ್ಲಿಕ್ ಮಾಡಿ ನೋಡಿ. ಈ ಥರ ಅತಿ ಹೆಚ್ಚು ಹಳೆ ಶೈಲಿಯಲ್ಲಿ, ಹಳೆ ಪ್ಯಾಟರ್ನಲ್ಲಿ ಸಿನಿಮಾಗಳನ್ನು ಮಾಡೋದ್ರಿಂದ ಇಂಡಸ್ಟ್ರಿಗೆ ಸೈಡ್ ಎಫೆಕ್ಟ್ಗಳು ಹೇಗಾಗ್ತವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಜನ ಥಿಯೇಟರ್ಗೆ ಬರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಡ್ಯೂಸರ್ಗಳು ಗೋಳಾಡೋದನ್ನು ನೋಡಿದಾಗ ಸಿನಿಮಾ ಮೇಲೆ ನಂಬಿಕೆಯೇ ಹೊರಟೋಗುತ್ತೆ. ಇದರಿಂದ ಮುಂದೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಳ್ಳೋ ಒಳ್ಳೊಳ್ಳೆ ಪ್ರತಿಭೆಗಳು ಮುಂದೆ ಬರಲು ಭಯ ಪಡ್ತಾರೆ. 200-300 ರೂಪಾಯಿ ಖರ್ಚು ಮಾಡಿಕೊಂಡು ಹೊಸಬರ ಸಿನಿಮಾ ನೋಡೋಣ ಅಂತ ಥಿಯೇಟರ್ಗೆ ಬಂದ ಪ್ರೇಕ್ಷಕನಿಗೆ ಈ ಥರದ ಸಿನಿಮಾಗಳನ್ನು ಉಣಬಡಿಸಿದರೆ ಮುಂದೆ ಅವನು ಹೊಸಬರ ಸಿನಿಮಾ ನೋಡೋಕೆ ಬರಲ್ಲ. ಆಮೇಲೆ ಪ್ರತಿ ವಾರ ಲೆಕ್ಕ ಇಲ್ಲದಷ್ಟು ಸಿನಿಮಾಗಳು ರಿಲೀಸ್ ಆದರೆ ಪ್ರೇಕ್ಷಕ ಯಾವ ಸಿನಿಮಾ ಅಂತ ನೋಡ್ತಾನೆ ಹೇಳಿ? ಇದರಿಂದ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋಕೆ ಬರೋರ ಸಂಖ್ಯೆ ಕೂಡ ಕಡಿಮೆಯಾಗಬಹುದು. ಇದರ ಮಧ್ಯೆ ಹೊಸ ಪ್ರಯತ್ನದಲ್ಲಿ ಒಂದೊಳ್ಳೆ ಸಿನಿಮಾ ಬಂದರೂ ಕೂಡ ಆ ಸಿನಿಮಾನು ಮೂಲೆ ಗುಂಪು ಆಗುವ ಸಾಧ್ಯತೆಗಳಿರುತ್ತವೆ. ರಾಮ ರಾಮ ರೇ, ದಿಯಾ ಅಂತ ಸಿನಿಮಾಗಳು ಹೊಸ ಪ್ರಯತ್ನದಲ್ಲೇ ಸೂಪರ್ ಹಿಟ್ ಆಗಿರ್ಲಿಲ್ವೇ? ಆದರೆ ಬರ್ತಾ ಬರ್ತಾ ಹೊಸಬರ ಸಿನಿಮಾಗಳ ಮೇಲೆ ನಂಬಿಕೆ ಅನ್ನೋದು ಹೊರಟು ಹೋಗ್ತಾ ಇದೆ. ಹೀಗೆ ಒಂದೊಳ್ಳೆ ಸಿನಿಮಾ ಬಂದರೂ ಕೂಡ ಪ್ರೇಕ್ಷಕ ಥಿಯೇಟರ್ನಲ್ಲಿ ನೋಡೋ ಧೈರ್ಯ ಮಾಡಲ್ಲ. ಸಿನಿಮಾನೇ ಚೆನ್ನಾಗಿ ಮಾಡಿದೆ ಜನ ಥಿಯೇಟರ್ಗೆ ಬರಲ್ಲ ಅಂತ ಸಿನಿಮಾ ಸೋಲನ್ನು ಪ್ರೇಕ್ಷಕರ ಮೇಲೆ ಹಾಕೋದು ಯಾಕೆ? ಇದರಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೂ ಲಾಭ ಇಲ್ವಂತೆ ಅನ್ನೋ ಭಾವನೆ ಎಲ್ಲರಲ್ಲೂ ಮೂಡುತ್ತೆ. ಹಾಗಾಗಿ ಕನ್ನಡ ಇಂಡಸ್ಟ್ರಿ ಇನ್ನೂ ಪಾತಾಳಕ್ಕೆ ಕುಸಿಯುವಂಥ ಸಾಧ್ಯತೆಗಳಿರ್ತವೆ. ಇದರಿಂದ ಇಂಡಸ್ಟ್ರಿಗೆ ಯಾವ ಥರದ ಲಾಭವೂ ಇಲ್ಲ. ಜನ ಥಿಯೇಟರ್ಗೆ ಬರೋದು ಕಡಿಮೆ ಮಾಡಿದರೆ ಥಿಯೇಟರ್ಗಳ ಸಂಖ್ಯೆಗಳು ಕೂಡ ಕಡಿಮೆ ಆಗ್ತವೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಅಂತಹ ಮೇರು ನಟರುಗಳು ಕಟ್ಟಿ ಬೆಳೆಸಿದ 9 ದಶಕಗಳ ಇತಿಹಾಸ ಇರುವ ನಮ್ಮ ಕನ್ನಡ ಚಿತ್ರರಂಗ ಹೇಳಲು ಹೆಸರಿಲ್ದಾಗಿ ಹೋಗಿಬಿಡ್ತೇನೋ ಅಂತ ನಮ್ಮಂಥ ಸಿನಿಮಾ ಪ್ರೇಕ್ಷಕರಿಗೆ ಭಯ ಶುರುವಾಗಿದೆ. ಇನ್ನು ಏನು ಮಾಡಿದ್ರೆ ಉತ್ತಮ ರಿಸಲ್ಟ್ ನೋಡಬಹುದು ಅಂತ ಮಾತಾಡೋದಾದರೆ ಇದು ಹೊಸಬರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಮೊದಲಿಗೆ ಸಿನಿಮಾವನ್ನು ಚೆನ್ನಾಗಿ ಕಲಿಬೇಕು. ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಇರೋ ಥರ ಬರೆಯೋದನ್ನು ಕಲಿಬೇಕು. ಪ್ರತಿಯೊಂದು ಸೀಕ್ವೆನ್ಸನ್ನು ಅಚ್ಚುಕಟ್ಟಾಗಿ ಕ್ರಿಯೇಟ್ ಮಾಡಬೇಕು. ಹೀರೋ ಆಗಬೇಕು ಅಂದ್ಕೊಂಡವರು ಕೂಡ ಈ ಜವಾಬ್ದಾರಿಯನ್ನು ತಗೊಳ್ಬೇಕಾಗುತ್ತೆ. ನಾವೇ ಡೈರೆಕ್ಟ್ ಮಾಡ್ತೀವಿ, ನಾವೇ ಹೀರೋ ಆಗ್ತೀವಿ ಅನ್ನೋದನ್ನು ಬಿಟ್ಟು ತಮಗೆ ಗೊತ್ತಿರುವುದಷ್ಟಕ್ಕೆ ಮಾತ್ರ ಸೀಮಿತ ಆಗಬೇಕು. ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದರೆ ಹೀರೋ ಆಗಬೇಕು ಅಂದ್ಕೊಂಡಿದ್ರೆ ಡೈರೆಕ್ಷನ್ ಚಾನ್ಸನ್ನು ಒಳ್ಳೆಯ ಪ್ರತಿಭೆ ಇರುವಂಥವ್ರಿಗೆ ಕೊಡಿ. ನಿಮಗೆ ಡೈರೆಕ್ಷನ್ ಮಾಡೋಕ್ಕೆ ಬರುತ್ತೆ ಅಂತಾದರೆ ಹೀರೋ ಚಾನ್ಸನ್ನು ಬೇರೆಯವರಿಗೆ ಕೊಡಿ. ಈ ವರ್ಷ ತೆರೆ ಕಂಡಿರೋ ಹೊಸಬರ ಸಿನಿಮಾಗಳಲ್ಲಿ ಮಾಜರ್, ಸರ್ಕಾರಿ ಶಾಲೆ H8, ದೊಡ್ಡಣ್ಣ ಪುಟ್ಟಣ್ಣ, ಮಾರ್ನಮಿ, ಗಾರ್ಜಿಯಸ್ ರಾಸ್ಕಲ್ ಹೀಗೆ ಸುಮಾರು ಸಿನಿಮಾಗಳಲ್ಲಿ ಅವರೇ ಹೀರೋ, ಅವರೇ ಡೈರೆಕ್ಟರ್. ಆದರೆ ಯಾವ ಸಿನಿಮಾ ಕೂಡ ಉತ್ತಮ ಗುಣಮಟ್ಟದ ಸಿನಿಮಾ ಅಲ್ಲ. ಸ್ಟೋರಿ ಕೂಡ ಅದೇ ಹಾರರ್, ಹೆಣ್ಮಕ್ಕಳ ಶೋಷಣೆ, ಅದೇ ಲಾಜಿಕ್ಲೆಸ್ ಆಕ್ಷನ್ ಸೀನ್ಗಳನ್ನು ಇಟ್ಟಿದ್ದಾರೆ. ಇದರಿಂದ ಹೊರಬಂದು ಅಪ್ಡೇಟ್ ಆಗಿ ಹೊಸ ಕಥೆ ಬರೀನಿಲ್ಲ ಅಂದರೂ ಸ್ಕ್ರೀನ್ ಪ್ಲೇಯನ್ನು ಹೊಸ ಥರದಲ್ಲಿ ಕ್ರಿಯೇಟ್ ಮಾಡಿ. ಹಾಗಾದರೆ ಮಾತ್ರ ಒಂದೊಳ್ಳೆ ಸಿನಿಮಾ ಆಗಲು ಸಾಧ್ಯ. ಪ್ರಮೋಷನ್ ಚೆನ್ನಾಗಿ ಮಾಡಬೇಕು. ನನಗೊತ್ತು ಸಿನಿಮಾನ ಚೆನ್ನಾಗಿ ಆಲ್ ಓವರ್ ಕರ್ನಾಟಕ ಪ್ರಮೋಷನ್ ಮಾಡಬೇಕು ಅಂದರೆ ಹತ್ತಿರ 1 ಕೋಟಿ ದುಡ್ಡು ಬೇಕು. ಸಿನಿಮಾಗೆ ನೀವು ಇಷ್ಟು ಬಜೆಟ್ ಅಂತ ಅಂದಾಜು ಮಾಡಿರ್ತೀರಲ್ವ, ಹಾಗೆ ಪ್ರಮೋಷನ್ಗೂ ಕೂಡ ಇಷ್ಟೇ ಬಜೆಟ್ ಇರಬೇಕು ಅಂತ ಅದನ್ನು ಲೆಕ್ಕ ಹಾಕಿ ಪ್ರೊಡ್ಯೂಸರ್ ದುಡ್ಡು ಅರೇಂಜ್ ಮಾಡ್ಕೋಬೇಕು. ಆಗ ಸಿನಿಮಾಗಳ ಶೋ ಕ್ಯಾನ್ಸಲ್ ಆಗೋದು ಕಡಿಮೆ ಆಗುತ್ತೆ.
ಕ್ರಿಟಿಸಿಸಮ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಒಂದು ಸಿನಿಮಾದಲ್ಲಿ ಆದ ತಪ್ಪನ್ನು ಮುಂದಿನ ಸಿನಿಮಾದಲ್ಲಿ ತಿದ್ಕೋಬೇಕು. ಸಿನಿಮಾ ಸೋಲ್ತು ಅಂದರೆ ಅದಕ್ಕೆ ನಾವು ಮಾಡಿರೋ ಎಡವಟ್ಟು ಏನು ಅನ್ನೋದನ್ನು ತಿಳ್ಕೋಬೇಕು. ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ಬಾರ್ದು. ಇವೆಲ್ಲದಕ್ಕಿಂತ ಮೇಜರ್ ಆಗಿ ಚೆನ್ನಾಗಿ ಕೆಲಸ ಕಲಿಬೇಕು. ನಿಧಾನವೇ ಆಗಲಿ ತಾಳ್ಮೆಯಿಂದ ಕೆಲಸ ಮಾಡಿ. ಫ್ಲಾಪ್ ಸಿನಿಮಾನ 10 ಮಾಡೋದಕ್ಕಿಂತ ಒಂದು ಸೂಪರ್ ಹಿಟ್ ಸಿನಿಮಾ ಮಾಡೋದು ಒಳ್ಳೇದಲ್ವಾ? ಆ ಒಂದು ಸೂಪರ್ ಹಿಟ್ಗೋಸ್ಕರ ಕೆಲಸ ಮಾಡಿ. ಫ್ಲಾಪ್ ಆಗೋ 10 ಸಿನಿಮಾಗಳನ್ನು ಕೈಬಿಡಿ. ಒಂದು ಸಲ ನಿಮ್ಮ ಹೆಸರು ಚಿತ್ರರಂಗದಲ್ಲಿ ಕೇಳಿ ಬಂದರೆ ಅದಾಗಿ ಅವಕಾಶಗಳು ಕೂಡ ಕೇಳಿ ಬರುತ್ತೆ. ನಿಮಗೆ ಅದೃಷ್ಟ ಅನ್ನೋದು ಇದ್ದರೆ ನೀವು ತುಂಬ ಚೆನ್ನಾಗಿ ಬೆಳಿತೀರಾ. ಇದನ್ನು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಇದನ್ನು ಬಿಟ್ಟು ಹೇಗೇಗೋ ಸಿನಿಮಾ ಮಾಡಿ ಲಾಸ್ ಆದರೆ ಪ್ರೇಕ್ಷಕರು ಬರಲಿಲ್ಲ, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಸಿನಿಮಾನ ಕಷ್ಟಪಟ್ಟೆ, ತುಂಬ ಕಷ್ಟಪಟ್ಟೆ, ಸಾಲ ಇಸ್ಕೊಂಡು ಬಂದು ಸಿನಿಮಾ ಮಾಡಿದೆ ಅಂತ ಹೇಳೋದು ತಪ್ಪು. ಪ್ರೇಕ್ಷಕರಿಗೆ ಬೇಕಾಗಿರೋದು ಒಂದೊಳ್ಳೆ ಸಿನಿಮಾ ಅಷ್ಟೇ. ನೀನು ಹೆಂಗೆ ಮಾಡಿದೆ, ಸಿನಿಮಾನ ಎಷ್ಟು ಕಷ್ಟಪಟ್ಟು ಅನ್ನೋದಲ್ಲ. ನಿಮ್ಮ ಸಿನಿಮಾದ ಕಂಟೆಂಟ್ ಸ್ಟ್ರಾಂಗ್ ಇದ್ದರೆ ಜನ ಅದನ್ನು ಗೆಲ್ಲಿಸ್ತಾರೆ. ಆಮೇಲೆ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ, ಮಲ್ಟಿಪ್ಲೆಕ್ಸಲ್ಲಿ ಶೋಗಳನ್ನು ಕೊಡ್ತಾ ಇಲ್ಲ ಅಂತ ವಾದ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ಯಾಕಂದರೆ ಜನಗಳು ಟಿಕೆಟ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬುಕ್ ಮಾಡಿದ್ರೆ ಥಿಯೇಟರ್ನವರು ಕೂಡ ತಾವೇ ಶೋಗಳ ಸಂಖ್ಯೆಯನ್ನು ಹೆಚ್ಚಿಸ್ತಾರೆ. ಹಾಗಾಗಿ ಜನಗಳನ್ನು ಥಿಯೇಟರ್ಗೆ ಕರೆಸುವಂತಹ ಸಿನಿಮಾಗಳನ್ನು ಮಾಡಿ. ಅದನ್ನು ಬಿಟ್ಟು ಹೇಗೇಗೋ ಸಿನಿಮಾ ಮಾಡಿ ಗೋಳಾಡೋದರಲ್ಲಿ ಅರ್ಥವಿಲ್ಲ. ಈಗ ರೀಸೆಂಟಾಗಿ ದೊಡ್ಡ ಮನ್ಸ ಅನ್ನೋ ಸಿನಿಮಾದ ಹೀರೋ ಆ್ಯಂಡ್ ಡೈರೆಕ್ಟರ್ ಥಿಯೇಟರ್ನಲ್ಲಿ ಜನಗಳು ಬರಲಿಲ್ಲ ಅಂತ ಕಣ್ಣೀರು ಹಾಕಿದರು. ಒಬ್ಬ ಡಿಸ್ಟ್ರಿಬ್ಯೂಟರ್ ಮೇಲೆ ಅಪವಾದ ಮಾಡಿದರು. ನನಗೆ ಅದು ಸರಿ ಅನ್ನಿಸ್ಲಿಲ್ಲ. ಆ ಸಿನಿಮಾದ ಕ್ವಾಲಿಟಿ ತುಂಬ ಹಳೆಯ ಮಾದರಿಯಲ್ಲಿ ಗೋಚರಿಸುತ್ತೆ. ಅದೇ ಹಳೆ ಆ್ಯಕ್ಷನ್ ಸ್ಟೋರಿ ಈ ಥರದ ಸಿನಿಮಾಗಳು ಯಾವತ್ತೂ ಓಡಲ್ಲ. ಇದರಿಂದ ಚಿತ್ರರಂಗಕ್ಕೆ ನಷ್ಟವೇ ಹೊರತು ಲಾಭ ಏನೂ ಇಲ್ಲ. ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ದುಡ್ಡನ್ನು ಈ ಥರದ ಸಿನಿಮಾಗಳನ್ನು ಮಾಡಿ ಕಳ್ಕೋಬೇಡಿ. ಮೊದಲು ಕೆಲಸ ಕಲಿಯಿರಿ. ಇಲ್ಲಾಂದರೆ ಬೇರೆಯವರನ್ನು ಹಾಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿ. ಹೊಸಬ್ರು ಹಳೆಬ್ರು ಎಲ್ಲರೂ ಸೇರಿಕೊಂಡ್ರೆ ಒಂದು ಚಿತ್ರರಂಗ. ಈಗ ಕನ್ನಡ ಸಿನಿಮಾಗಳ ಪ್ರಮೋಷನ್ ಸರಿಯಾಗಿ ಆಗ್ತಾ ಇಲ್ಲ. ಒಂದು ಸಿನಿಮಾ ರಿಲೀಸ್ ಹಂತಕ್ಕೆ ಬಂದರೆ 1-2-3 ಸೀಟ್ನ ಕರೆಸಿ ಪ್ರಮೋಷನ್ ಮಾಡಿಕೊಡಿ ಅಂತ ಅವ್ರ ಕೈಯಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟ ಮೇಲೆ ಸಿನಿಮಾದ ಪ್ರಮೋಷನ್ ಸರಿಯಾದ ರೀತಿಯಲ್ಲಿ ಆಗಿದೆಯಾ ಅಂತ ಫ್ಯಾಕ್ಟ್ ಚೆಕ್ ಮಾಡ್ತಾ ಇಲ್ಲ. ಹಾಗಾಗಿ ಜನಗಳಿಗೆ ಸಿನಿಮಾ ರೀಚ್ ಆಗೋದ್ರಲ್ಲಿ ವಿಫಲವಾಗ್ತಾ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡ್ತೀವಿ ಅಂದರೆ ಕ್ರಿಯೇಟರ್ಗಳನ್ನು ನೀವೇ ಲೀಸ್ಟ್ ಮಾಡಿ, ನೀವೇ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಪ್ರಮೋಷನ್ ಮಾಡಿಸಿ. ಹಾಗಾದರೆ ಮಾತ್ರ ಹೆಚ್ಚೆಚ್ಚು ಜನಗಳಿಗೆ ಸಿನಿಮಾ ತಲುಪುತ್ತೆ ಅನ್ನೋದು ನನ್ನ ವಾದ. ಸಿನಿಮಾದ ಶೋಗಳು ಕ್ಯಾನ್ಸಲ್ ಆಗ್ತಾ ಇರೋದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಮೋಷನ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಒಂದು ಕಾರಣ. ಆಮೇಲೆ ಈ ರಿವ್ಯೂ ಅಂತ ಬಂದಾಗ ರಿವ್ಯೂ ಮಾಡೋರಿಗೆ ಒಂದು ಮಾತು ಹೇಳಬೇಕು. ಸಿನಿಮಾ ಅತಿ ಕಳಪೆ ಇದ್ದಾಗ ಮಾತ್ರ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ. 80% ಸಿನಿಮಾ ಚೆನ್ನಾಗಿದ್ದು ಇನ್ನು 20% ಏನೋ ಲಿಂಕ್ ಮಿಸ್ ಆಗಿ ಲಾಜಿಕ್ ಮಿಸ್ ಆಗಿದ್ದರೆ ಆ 20%ಅನ್ನು ಇನ್ಲೋಡ್ ಮಾಡಿ, ಇನ್ನುಳಿದ 80%ನನ್ನು ಇಟ್ಕೊಂಡು ಒಳ್ಳೆ ರಿವ್ಯೂ ಕೊಡಿ. ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಮಂದಿ ರಿವ್ಯೂ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಹೇಳ್ತಾ ಇರೋದು ಎಲ್ಲರಿಗೂ ಅಲ್ಲ. ಇವರು ಏನು ಮಾಡ್ತಾರೆ ಅಂದರೆ ಸಿನಿಮಾದಲ್ಲಿ ಎಲ್ಲೋ ಒಂದು ಸ್ವಲ್ಪ ಲಾಜಿಕ್ ಮಿಸ್ ಆಗಿದ್ರೆ, ಸ್ವಲ್ಪ ಕನೆಕ್ಷನ್ ಕಟ್ ಆಗಿದ್ರೆ ಇವರು ಅದನ್ನೇ ಇಟ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಪೋರ್ಟ್ರೇ ಮಾಡೋದು. ಕಳೆದ ವಾರ ತೆರೆ ಕಂಡ ಮದರ್ ಪ್ರಾಮಿಸ್ ಅನ್ನೋ ಸಿನಿಮಾದಲ್ಲಿ ಕಥೆ ಇಲ್ಲ ಅಂದರೂ ಒಳ್ಳೆ ರೈಟಿಂಗ್ ಇದೆ. ಆ್ಯಕ್ಟರ್ಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೈರೆಕ್ಟರ್ ವರ್ಲ್ಡ್ ಬಿಲ್ಡಿಂಗನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹೌದು, ಕೆಲವೊಂದು ಲಾಜಿಕ್ ಮಿಸ್ ಆಗಿದೆ, ಸಿನಿಮಾದಲ್ಲಿ ಕಥೆ ಇಲ್ಲ. ಆದರೆ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ ಮದರ್ ಪ್ರಾಮಿಸ್. ಡಬಲ್ ಮೀನಿಂಗ್ ಇಲ್ಲದೆ, ವಲ್ಗರ್ ಡೈಲಾಗ್ ಇಲ್ಲದೆ, ಹೊಟ್ಟೆ ಉಣ್ಣಾಗುವಷ್ಟು ಕಾಮಿಡಿ ಕ್ರಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್. ಇದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಸಿನಿಮಾದಲ್ಲಿ ಲಾಜಿಕ್ ಇಲ್ಲ, ಕಥೆ ಇಲ್ಲ ಅಂತ ನೆಗೆಟಿವ್ ಹೇಳೋದು ಸರಿಯಲ್ಲ. ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಿದ ಪ್ರೇಕ್ಷಕನಿಗೆ ಅದನ್ನು ರಿವ್ಯೂ ಮಾಡುವಂಥ ಹಕ್ಕು ಇದೆ. ಆದರೆ ಮದರ್ ಪ್ರಾಮಿಸ್ ಅಂತ ಸಿನಿಮಾಗಳು ಫ್ಯಾಮಿಲಿ ಥಿಯೇಟರ್ನಲ್ಲಿ ಕೂತು ನೋಡುವಂತಹ ಸಿನಿಮಾಗಳು. ಸಿನಿಮಾ ಅಂದಮೇಲೆ ಅಲ್ಲಲ್ಲಿ ಲಾಜಿಕ್ಲೆಸ್ ಆಗಿರುತ್ತೆ. ನೀವು ಅದನ್ನೇ ಹೈಲೈಟ್ ಮಾಡಿ ಹೇಳೋದು ತಪ್ಪು ನನ್ನ ಪ್ರಕಾರ. ಹಾಗಾದರೆ ಸಿನಿಮಾದಲ್ಲಿ ಹೀರೋ 10 ರೌಡಿಗಳಿಗೆ ಹೊಡಿತಾನೆ, ರಿಯಲ್ ಲೈಫ್ನಲ್ಲಿ ಆ ಥರ ಹೊಡೆಯೋಕೆ ಆಗುತ್ತಾ? ಹಾಗಂತ ಹೀರೋ ಫೈಟ್ ಮಾಡೋದು ಲಾಜಿಕ್ಲೆಸ್ಸಾ? ಗೆಳೆಯರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಒಂದೇ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅನ್ನೋದು. ಹೊಸಬರ ತೆರೆ ಕಂಡಿರೋ ಸಿನಿಮಾಗಳ ಸಂಖ್ಯೆ ನೋಡಿ ಬೇಜಾರಾಯಿತು. ಇದರಲ್ಲಿ ಕನಿಷ್ಠ ಪಕ್ಷ 20 ಸಿನಿಮಾ ಕೂಡ ರಿಲೀಸ್ ಆಗಿರೋದು ನನಗೆ ಗೊತ್ತಿಲ್ಲ. ನನ್ನ ಹತ್ತಿರದ ಚಿತ್ರಮಂದಿರಕ್ಕೆ ಇವುಗಳಲ್ಲಿ 5 ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.